ಹಾಯ್ ಫ್ರೆಂಡ್ಸ್, ವಾಟರ್ ಮಿಲನ್ ಜ್ಯೂಸ್ ಮಾಡ್ತಾಯಿದ್ದೀನಿ. ಇದು ಬೇರೆ ಟೈಪು. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಕಲ್ಲಂಗಡಿ ಹಣ್ಣನ್ನ ಪೀಸಸ್ ಮಾಡ್ಕೊಂಡಿದ್ದೀನಿ. ಇದೊಂದು ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ. ಫುಲ್ ಏನು ಹಾಕ್ಕೊಳ್ಳಲ್ಲ, ಒಂದು ಸ್ವಲ್ಪ ಮಾತ್ರ ಹಾಕ್ಕೊತೀನಿ. ಒಂದಿಷ್ಟು ಹಾಗೆ ಇಟ್ಕೊತೀನಿ, ಸಣ್ಣ ಸಣ್ಣ ಪೀಸ್ ಮಾಡಿ ಮೇಲ್ಗಡೆ ಹಾಕ್ಕೊಳ್ಳೋಕ್ಕೆ. ನೋಡಿ, ಜ್ಯೂಸ್ ಮಾಡ್ಕೊಂಡಿದ್ದೀನಿ. ಯಾವುದೇ ರೀತಿ ನೀರೇನು ಹಾಕ್ಕೊಂಡಿಲ್ಲ, ಹಾಗೆ ಮಾಡ್ಕೊಂಡಿರೋದು. ಮತ್ತು ಇದು ಕಲ್ಲಂಗಡಿ ಹಣ್ಣು ಪೀಸಸ್ ಕಟ್ ಮಾಡ್ಕೊಂಡಿರ್ತೀವಲ್ಲ, ಇದು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಬಾದಾಮಿ ಗಿಡದ ಅಂಟು. ಇದು ಬಾದಾಮಿ ಗಿಡದ ಅಂಟು ಎಲ್ಲ ಥರ ಆನ್ಲೈನ್ ಶಾಪಿಂಗಲ್ಲೂ ಸಿಗ್ತಾಯಿದೆ, ಮತ್ತು ಶಾಪಿಂಗ್ ಮಾಲ್ಗಳಲ್ಲೂ ಸಿಗ್ತಾಯಿದೆ. ಇದನ್ನು ಒಂದು 6 hours ನೆನೆಸಿಟ್ಕೊಂಡ್ರೆ ನೀರಲ್ಲಿ ಈ ಥರ ಆಗಿರುತ್ತೆ. ನೋಡಿ, ಈ ಥರ ಆಗಿರುತ್ತೆ. ಪರ್ಫೆಕ್ಟಾಗಿ ಈ ಥರ ಬಂದಿರುತ್ತೆ. ಇದು ತುಂಬ ಕೋಲ್ಡು. ಎಲ್ಲ ಥರ ಜ್ಯೂಸ್ಗಳಿಗೂ ಹಾಕ್ಕೋಬೋದು. ಇದನ್ನು ಕೂಡ ನಾನು ಹಾಕ್ಕೊತಾ ಇದ್ದೀನಿ ಈ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ಗೆ. ನೋಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಸಬ್ಜಾ ಸೀಡ್ಸು ಕೂಡ ನೆನೆಸಿಟ್ಕೊಂಡಿದ್ದೀನಿ, ಅದು ಕೂಡ ಹಾಕ್ಕೋತಾ ಇದ್ದೀನಿ. ಮತ್ತು ಒಂದು ಕಪ್ಪಷ್ಟು ಕೋಲ್ಡಾಗಿರೋ ಹಾಲು ಹಾಕ್ಕೊತಾ ಇದ್ದೀನಿ. ಕಾಯಿಸಿರೋ ಹಾಲು ಇದು, ತಣ್ಣಗಿದೆ, ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ನೋಡಿ, ಈ ಥರ ರೆಡಿ ಆಗುತ್ತೆ. ಒಂದು ಸತಿ ಈ ಥರ ಮಾಡಿ ಕುಡೀರಿ, ಹೇಗಿರುತ್ತೆ ಟೇಸ್ಟ್ ಹೇಳಿ ನನಗೆ. ಈ ಗೋಂದು ಕಟ್ಟೀರ ಅನ್ನೋದು ಏನಿದೆಯಲ್ಲ, ಅದನ್ನು ತರಿಸ್ಕೊಳ್ಳಿ. ತುಂಬ ಈಗ ಸೆಕೆ ಇದೆ, ಈ ಸೆಕೆಗೆ ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ. ಅದನ್ನ ಹಾಕ್ಕೋಬೋದು. ಈಗ ಸ್ವಲ್ಪ ನಾನು ರೋಸ್ ಶರ್ಬತ್ ಕೂಡ ಹಾಕ್ಕೋತಾ ಇದ್ದೀನಿ. ನೋಡಿ, ಸರ್ವ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡಿಕೊಡಿರಿ, ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ವಾಟರ್ ಮಿಲನ್ ಜ್ಯೂಸ್. ಥ್ಯಾಂಕ್ ಯು.